ನಗರಿಗೆ ಕಲಶಪ್ರಾಯ ಎನಿಸಿರುವ ಪಂಪ್ ವೆಲ್ ಕಲಶವೆಂದೇ ಪ್ರಖ್ಯಾತಗೊಂಡಿರುವ ಮಹಾವೀರ ವೃತ್ತ ಕಲಶ ಮರುಸ್ಥಾಪನೆ ಪ್ರಕ್ರಿಯೆ ಆರಂಭಗೊಂಡಿದೆ. ಇನ್ನು 2 ತಿಂಗಳಲ್ಲಿ ಸುಂದರೀಕರಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ. ಜೈನ್ ಸೊಸೈಟಿ ಮುತುವರ್ಜಿಯಿಂದ 2003ರಲ್ಲಿ ಪಂಪ್ ವೆಲ್ ಸರ್ಕಲ್ಗೆ ಮಹಾವೀರ ವೃತ್ತ ಎಂದು ಮರುನಾಮಕರಣ ಮಾಡಲಾಯಿತು. ಇದೇ ಸಂದರ್ಭ ಎಲ್ಲಾ ಕಡೆಗಳಿಂದಲೂ ಮಂಗಳೂರಿಗೆ ಪ್ರವೇಶ ದ್ವಾರವಂತಿರುವ ಪಂಪ್ ವೆಲ್ ಸರ್ಕಲ್ ಮಧ್ಯೆ ಬೃಹತ್ ಗಾತ್ರದ ಸುಂದರ ಕಲಶವನ್ನ ಅಳವಡಿಸಲಾಗಿತ್ತು. ಈ ಮೂಲಕ ಕಲಶವು ಮಂಗಳೂರಿಗೆ ಕಳಶಪ್ರಾಯವೆನಿಸಿತ್ತು. ಆದರೆ 2016ರಲ್ಲಿ ಪಂಪ್ ವೆಲ್ ಮೇಲ್ಸೇತುವೆ ನಿರ್ಮಾಣದ ವೇಳೆ ಕಲಶ ಮೂಲೆ ಗುಂಪಾಗಿತ್ತು. ಅಲ್ಲಿಯೇ ಬದಿಯಲ್ಲಿಯೇ ಯಾರಿಗೂ ಬೇಡವಾಗಿ ಹಳೆಯ ವೈಭವ ಕಾಣಲು ಕಾಯುತ್ತಿತ್ತು. ಇದೀಗ ಆ ಸುಸಂದರ್ಭ ಮತ್ತೆ ಬಂದಿದೆ. ಜೈನ್ ಸೊಸೈಟಿಯ ಮನವಿಯಂತೆ ಮಂಗಳೂರು ಮಾನಪ ಕಲಶ ಮರುಸ್ಥಾಪನೆಗೆ ಅವಕಾಶ ನೀಡಿತ್ತು. ಅದರಂತೆ ಶುಕ್ರವಾರ ರಾತ್ರಿ 8:30 ಗಂಟೆಗೆ ಕಲಶದ ಸ್ಥಳಾಂತರ ಪ್ರಕ್ರಿಯೆ ಆರಂಭಗೊಂಡಿತು. ಬರೋಬ್ಬರಿ 28 ಟನ್ ತೂಕವುಳ್ಳ ಸಾಕಷ್ಟು ಎತ್ತರವಿರುವ ಕಲಶವನ್ನ ಅಲ್ಲಿಯೇ ಅನತಿ ದೂರದ ಸ್ಥಳದಿಂದ ಸರ್ಕಲ್ ಮಧ್ಯಕ್ಕೆ ತರುವುದೇ ಸಾಹಸ ಕಾರ್ಯವಾಗಿತ್ತು. ನೋಡಿ, ನಿನ್ನೆ ಮಧ್ಯರಾತ್ರಿ ಟೋಟಲ್ 4:30 ಗಂಟೆ ಆಪರೇಷನ್ ಆಗಿ ಮಂಗಳೂರಿನ ಹೆಬ್ಬಾಗಿಲು ಅಂದ್ರೆ ಮಹಾವೀರ ವೃತ್ತ ಅಂತ ಈಗ ಕರೆಯಲ್ಪಡುವ ಪಂಪೆಲ್ ಅಲ್ಲಿ ನಿನ್ನೆ 9 ವರ್ಷದ ಹಿಂದೆ ಒಂದು ಸ್ಥಳಾಂತರಗೊಂಡಿದ್ದ ಕಲಶವನ್ನು ನಿನ್ನೆ ಮಧ್ಯರಾತ್ರಿ ಪುನಃಸ್ಥಾಪಿಸಲಾಗಿದ್ದು, ಇದಕ್ಕೆ ನಮ್ಮ ನೆಚ್ಚಿನ ಸಂಸದರಾದ ಬ್ರಿಜೇಶ್ ಚೌಟ ಮತ್ತು ಶಾಸಕರಾದ ವೇದವ್ಯಾಸ್ ಅವರ ಮಾರ್ಗದರ್ಶನದಲ್ಲಿ ಶರಣ ಪಂಪೆಲ್, ಮಾಜಿ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಮತ್ತು ಜೈನರ ಬಳಗ ಮಂಗಳೂರು ಪುಷ್ಪರಾಜ್ ಜೈನ್ ಅವರ ನೇತೃತ್ವದಲ್ಲಿ ನಿನ್ನೆ ಮಧ್ಯರಾತ್ರಿ ಸ್ಥಳಾಂತರಗೊಂಡು ಇವತ್ತು ಅಲ್ಲಿ ಪುನಃಸ್ಥಾಪನೆ ಆಗಿದೆ. ಇದಕ್ಕೆ ಬೇಕಾದ ಪೇಂಟಿಂಗ್ ಮತ್ತು ಇತ್ಯಾದಿ ಕೆಲಸಗಳು ಇನ್ನು ಬಾಕಿ ಇದೆ. ಇದೊಂದು ಮಂಗಳೂರಿನ ಅತ್ಯಂತ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಆಗಿದ್ದು, ಇಡೀ ಮಂಗಳೂರಿಗೆ ಒಂದು ಹೆಬ್ಬಾಗಿಲು. ಈ ಕಡೆ ಕಾಸರಗೋಡು ಕೇರಳದಿಂದ ಬರುವಂತಹ ರಾಷ್ಟ್ರೀಯ ಹೆದ್ದಾರಿ ಮತ್ತು ಬೆಂಗಳೂರು ಮೈಸೂರಿಂದ ಬರುವ ರಾಷ್ಟ್ರೀಯ ಹೆದ್ದಾರಿ ಎರಡು ಜಾಯಿನ್ ಆಗುವಂತ ಇಲ್ಲಿ ಇಡೀ ಒಂದು ಮಂಗಳೂರಿಗೆ ಒಂದು ಮುಖ್ಯ ಆಕರ್ಷಣೆ ಆಗಿದೆ. ಇದಕ್ಕೆ ಬೇಕಾದ ಚಿಕ್ಕ ಪುಟ್ಟ ಕೆಲಸಗಳನ್ನು ಜೈನರ ಬಳಗ ಅವರು ಕೈಗೊಳ್ಳಿದ್ದು ಟೋಟಲ್ 4 ಗಂಟೆ ಆಪರೇಷನ್ ತಗೊಂಡಿದೆ. ಯಾಕಂದ್ರೆ ಇದನ್ನು ಇಲ್ಲಿಂದ ಒಂದು ಇಷ್ಟು ಎತ್ತರವಾದ ಫ್ಲೈಓವರ್ ಕೆಳಗೆ ಅದನ್ನು ತಗೊಳ್ಳಿಕ್ಕೆ ಅಸಾಧ್ಯವಾದ ಕಾರಣ ಗೋರಿಗುಡ್ಡೆಗೆ ಹೋಗಿ ಹೈವೇ ಇಂದ ಅದನ್ನು ಪಾಸ್ ಮಾಡಿ ವಾಪಸ್ ಒಂದು ಸ್ಥಾಪಿಸಿದ್ದಾರೆ. ಇದೊಂದು ನಿಜವಾಗಿ ಒಂದು ಸಂತೋಷ ಸಮಾಚಾರ. ಮಂಗಳೂರಿಗೆ ಒಂದು ಇದು ಹೆಬ್ಬಾಗಿಲಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಎಲ್ಲರೂ ಇನ್ನು ಮುಂದೆ ಮಂಗಳೂರನ್ನು ಮಹಾವೀರ ಸರ್ಕಲ್ ಅಂತ ಕರಿಬೇಕಂತೇಳಿ ನಮ್ಮ ಆಶೆ. ಇದೊಂದು ಕಲಶ ಯಾರೊಬ್ಬರಿಗೂ ಈ ದಾರಿಯಲ್ಲಿ ಹೋಗುವವರಿಗೆ ಇದೊಂದು ಆಕರ್ಷಣೆ ಆಗಿದ್ದು, ಇದೊಂದು ತುಂಬಾ ಸುಂದರ ಕಲಶವಾಗಿ ಮೂಡಿ ಬರಲಿದೆ. 3 ಕ್ರೇನ್ಗಳು, 1 ಜೆಸಿಬಿ, 1 ಟ್ರೇಲರ್ ಹಾಗೂ 40 ಮಂದಿಯ ಶ್ರಮದಿಂದ ಮುಂಜಾನೆ 4:30 ಗಂಟೆಗೆ ಕಲಶದ ಸ್ಥಳಾಂತರ ಕಾರ್ಯ ಸಂಪೂರ್ಣಗೊಂಡಿತು. ಕಲಶದ ಸುಂದರೀಕರಣ ಕಾರ್ಯ ಶನಿವಾರದಿಂದಲೇ ಆರಂಭಗೊಂಡಿದೆ. ಇನ್ನೆರಡು ತಿಂಗಳಲ್ಲಿ ಕಲಶದೊಂದಿಗೆ ಮಹಾವೀರ ವೃತ್ತದಲ್ಲಿ ಹಳೆಯ ವೈಭವ ಮತ್ತೆ ಮರುಕಳಿಸಲಿದೆ.